ಕಾಣಿಸ್ತಾ ಇಲ್ಲ, ಸಾಕಷ್ಟು ವಿಘ್ನಗಳು ಬರ್ತಾ ಇದೆ. ಯಾಕಾಗಿರಬಹುದು? ಕೋರ್ಟ್ ಹೇಳಿದ್ರೂ ಕೂಡ ಕ್ಯಾರೆ ಅನ್ನೋದ ಸರ್ಕಾರ ಯಾಕಾಗಿರಬಹುದು? ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಎಲೆಕ್ಷನ್ ಮಾಡುವಂತಹ ಮನಸ್ಸಿಲ್ವಾ? ಡಿ.ಕೆ. ಶಿವಕುಮಾರ್ ಅವ್ರು ಮನಸ್ಸು ಮಾಡ್ತಾ ಇಲ್ವಾ? ಇದೇ ಇವತ್ತಿನ ವಿಶೇಷ. ಜಿಬಿಎ ಎಲೆಕ್ಷನ್ಗೆ ಸಾಡೆ ಸಾತಿ ಕಾಟ. ನಾನು ಕಾವ್ಯ ಹೆಗ್ಡೆ. ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಮತ್ತೆ ವಿಘ್ನ. ಜಿಬಿಎ ಚುನಾವಣೆಗೆ ಕಾಡ್ತಾ ಇದೆಯಾ ಸಾಡೆ ಸಾತಿ ಕಾಟ? ಕಾಂಗ್ರೆಸ್ಗೆ ಇರುವವರೆಗೂ ಕೂಡ ಜಿಬಿಎ ಎಲೆಕ್ಷನ್ ನಡೆಯೋದಿಲ್ವಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕುರ್ಚಿ ಕಿತ್ತಾಟ. ಜಿಬಿಎ ಬೀದಿ ಪಾಲ್. ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು ಅಂತ ಹೇಳಿ ಸಂದೇಶ. 5 ಪಾಲಿಕೆಗಳಲ್ಲಿ ಕೇವಲ 1 ಮಾತ್ರ ಕೈಗೆಲ್ಲುವ ವಿಶ್ವಾಸ. ಜಿಬಿಎ ಎಲೆಕ್ಷನ್ ಸೋತ್ರೆ ಡಿ.ಕೆ. ಶಿವಕುಮಾರ್ ಅವರೇ ಹೊಣೆ ಮಾಡುವಂತಹ ಪ್ಲಾನ್. ಜಿಬಿಎ ಚುನಾವಣೆ ನಡೆಯಲಿಕ್ಕೆ ಡಿ.ಕೆ. ಶಿವಕುಮಾರ್ ಹಿಂದೆ ಇಟ್ಟು ಜಿಬಿಎ ಸೋತ್ರೆ ಸಿಎಂ ರೇಸ್ನಿಂದ ಡಿ.ಕೆ. ಶಿವಕುಮಾರ್ಗೆ ಆಗತ್ತಾ ಹಿನ್ನಡೆ ಅಂತೇಳಿ ನಗರಾಭಿವೃದ್ಧಿ ಸಚಿವರಿಗೆ ಜಿಬಿಎ ಪ್ರತಿಷ್ಠೆಯ ಪ್ರಶ್ನೆ ಆಯ್ತಾ? ಎಸ್ ವೀಕ್ಷಕರೇ, ಇಲೆಕ್ಷನ್ ಮಾಡಬೇಕಾಗಿತ್ತು, ತುಂಬಾ ಲೇಟ್ ಆಗಿದೆ ಆಲ್ರೆಡಿ. ನಾನು ಮತ್ತೆ ಆ ಲೇಟಿನ ವಿಚಾರವಾಗಿ ಮಾತನಾಡೋ ಅವಶ್ಯಕತೆ ಇಲ್ಲ. ಜಿಬಿಎ ಎಲೆಕ್ಷನ್ ಮಾಡಬೇಕಾಗಿತ್ತು, ಅದು ಯಾಕೋ ಮಾಡೋಕ್ಕಾಗ್ತಾ ಇಲ್ಲ. ಕೋರ್ಟ್ ಹೇಳಿದ್ರು ಕೂಡ ಯಾರು ಅದಕ್ಕೆ ಮುಂದೆ ಬರ್ತಾ ಇಲ್ಲ. ಜೂನಲ್ಲಾಗುತ್ತೆ, ಜುಲೈಯಲ್ಲಾಗುತ್ತೆ ಅಂತ ಹೇಳಿದ್ರು. ಯಾವ ಜೂನ್ ಜುಲೈ ಆಗುತ್ತೋ ಗೊತ್ತಿಲ್ಲ. 5 ಪಾಲಿಕೆಗಳಲ್ಲಿ ಕೇವಲ 1 ಮಾತ್ರ ಕೈ ಸೇರುವಂತಹ ವಿಶ್ವಾಸ ಇದೆ. ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಭಯದಿಂದ ಏನಾದರೂ ಎಲೆಕ್ಷನ್ ಮಾಡದೆ ಕುತ್ಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಯಾವಾಗ? ಸಿದ್ದರಾಮಯ್ಯ ಅವರೇ ಸ್ವಲ್ಪ ಈ ಕಡೆ ಗಮನ ಕೊಡ್ರಿ. ಕುರ್ಚಿ ಕಿತ್ತಾಟದ ನಡುವೆಯೂ ಕೂಡ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ, ಚುನಾವಣೆಯನ್ನ ನಡೆಸಿದ್ದೇವೆ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಅಟ್ಲೀಸ್ಟ್ ಚುನಾವಣೆಯನ್ನಾದ್ರೂ ಮಾಡಿ. ಸಾಕಷ್ಟು ಕೆಲಸಗಳಿದ್ದಾವೆ ಚುನಾವಣೆಯಲ್ಲಿ. ಜಿಬಿಎ ಎಲೆಕ್ಷನ್ ಒಂದು ಮಾಡಿಬಿಡಿ ಅಲ್ಲ, ಯಾಕೆ ಹಿಂದೇಟಾಗ್ತಾ ಇದೆ? ಡಿ.ಕೆ. ಶಿವಕುಮಾರ್ ಅವರು ಏನಾದರೂ ಬೇಡ ಅಂತ ಕುತ್ಕೊಂಡಿದ್ದಾರಾ? ಪ್ರಶ್ನೆ ಇದು. ಯಾಕಾಗಿ ಅಂತಂದ್ರೆ ಬಲ್ಲ ಮೂಲಗಳು ಬಂದಿರುವಂತಹ ಮಾಹಿತಿ, ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಜಿಬಿಎ ಎಲೆಕ್ಷನ್ ಏನಾದರೂ ಆದರೆ 5 ಕಡೆಯಲ್ಲಿ 5 ಪಾಲಿಕೆಯಲ್ಲಿ ಕೇವಲ 1 ಮಾತ್ರ ಕಾಂಗ್ರೆಸ್ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆಯಂತೆ. ಯಾವ ಕಡೆ ಗೊತ್ತಾ? ಶಿವಾಜಿನಗರ್ ಆ ಕಡೆ ಎಲ್ಲ ಇರುತ್ತಲ್ಲ, ಅಲ್ಲಿ ಗೆಲ್ಲುವಂತಹ ಚಾನ್ಸಸ್. ಬಾಕಿ 4 ಪಾಲಿಕೆಯಲ್ಲೂ ಕೂಡ ಬಿಜೆಪಿ ಜಯ ಸಾಧಿಸುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಅಕಸ್ಮಾತ್ ಬಿಜೆಪಿಯವರು 4 ಪಾಲಿಕೆಯಲ್ಲಿ ಗೆದ್ದು ಬಿಟ್ರೆ ನೇರ ಹೊಣೆಯನ್ನ ಉಸ್ತುವಾರಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ತಲೆ ಮೇಲೆ ಹಾಕ್ಬಿಡ್ಬೋದು ಅಂತ ಹೇಳಿ ಸಿದ್ದು ಬಣದವರು ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಬಣದ ಸಾಕಷ್ಟು ಜನ ಆ ರೀತಿ ಆಗ್ಲಿಕ್ಕೆ ಕೊಡ್ತಾ ಇಲ್ಲ, ಅದಕ್ಕೆ ಎಲೆಕ್ಷನ್ ಮುಂದೆ ಹೋಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಬಲ್ಲ ಮೂಲಗಳು ಮಾಹಿತಿಗಳನ್ನ ಕೊಟ್ಟಿದ್ದಾವೆ. ಅದೇ ರೀತಿಯಲ್ಲಿ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಟಸಾಲಿಯಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬಾಲಕೃಷ್ಣ ಯಾದವ್ ಅವರು, ಕಾಂಗ್ರೆಸ್ನ ವಕ್ತಾರರು, ಹಾಗೂ ಆತ್ಮಾನಂದ ಅವರು, ಬಿಜೆಪಿಯ ವಕ್ತಾರರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಪ್ರಥಮ ಬಾರಿಗೆ ನಾನು ಕೇಳಬೇಕಾಗಿದ್ದು ಆತ್ಮಾನಂದ ಅವರನ್ನ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಏನಾದರೂ ನಡೀತು ಅಂತಂದ್ರೆ ಬಿಜೆಪಿಯು 4 ಪಾಲಿಕೆಯಲ್ಲಿ ಜಯ ಸಾಧಿಸುತ್ತೆ ಎನ್ನುವಂತಹ ವಿಚಾರಗಳು ಹೊರಗೆ ಬಂದಿದ್ದಾವೆ. ಯಾಕಾಗಿ ಮಾಡ್ತಾ ಇಲ್ಲ, ಇದೇ ಕಾರಣಕ್ಕಾಗಿ ಎಲೆಕ್ಷನ್ ಮಾಡ್ತಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನ ಮಾತನಾಡ್ತಿದ್ದಾರೆ. ನೀವೇನು ಹೇಳ್ತೀರಿ? ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಚುನಾವಣೆನ ಮಾಡಲಿಕ್ಕೆ ಇವತ್ತು ಅವ್ರಿಗೆ VVM ಮೇಲೆ ನಂಬಿಕೆ ಇಲ್ಲ. ಇವತ್ತು ಕೇರಳದಲ್ಲಿ ಗೆದ್ದಿದ್ದಾರೆ. ಕೇರಳದಲ್ಲಿ ಗೆದ್ದಿದ ಮೇಲೆ ಅವರು VVM ತಿರಸ್ಕರಿಸಬೇಕಾಗಿತ್ತಲ್ಲ.
ಇದೇ ಉಪಚುನಾವಣೆಯಲ್ಲಿ 2ರಲ್ಲೂ ಗೆದ್ದರು. ಆವಾಗಲೂ ಕೂಡ ಏನನ್ನು ಮಾತಾಡಲಿಲ್ಲ. VVM ಅನ್ನು ನಾವು ಈಗ ಈ ಎಲೆಕ್ಷನಲ್ಲಿ ತರದೇ ಬ್ಯಾಲೆಟ್ ಪೇಪರ್ಗೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಒಂದು ಯಾವುದೇ ಈ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳನ್ನು ಮುಂದಾಕೊಂಡು ಹೋಗೋದ್ರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ. ಅವರ ಕುರ್ಚಿ ಗುದ್ದಾಟ ನಿರಂತರವಾಗಿದೆ. ಸರ್ಕಾರ ಬಂದತ್ತವಿಂದನೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಕಾಣ್ದೇ ಈ ರಾಜ್ಯ ಸರ್ಕಾರ ಇವತ್ತು 137 ಸೀಟ್ ಪಡೆದು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾಯಿಲ್ಲ. ಒಂದೇ ಒಂದು ಸಣ್ಣ ಮೊನ್ನೆ ಬಂದಂಥ ಮಳೆಗೆ 8-9 ಜನರ ಬಲಿ ಆಯಿತು, ಒಂದು ಕಾಂಪೌಂಡ್ ಬಿದ್ದೋಗಿ. ಅದಕ್ಕೆ 20-30 ವರ್ಷದ ಪ್ಲ್ಯಾನನ್ನು ತಗೊಂಡು ಬನ್ನಿ ಅಂತ ಹೇಳ್ತಾ ಈ ಸರ್ಕಾರ. ಹಾಗಾಗಿ ಜನಕ್ಕೆ ಚುನಾವಣೆ ಮಾಡಬೇಕು, ಈಗಾಗಲೇ ಸಾಕಷ್ಟು ಸಮಯ ಆಗಿಬಿಟ್ಟಿದೆ ಅಂಥೇಳಿ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು 5 ವಾರ್ಡ್ಗಳನ್ನು 5 ವಿಭಾಗಗಳನ್ನಾಗಿ ಮಾಡ್ತು. ಅದು ಅವಶ್ಯಕತೆ ಕೂಡ ಇರಲಿಲ್ಲ. GBA ವ್ಯಾಪ್ತಿಯನ್ನು ದೊಡ್ಡದು ಮಾಡಿ ಹಳೇ BBMPಯ ಏನು ಲಿಮಿಟ್ ಇತ್ತು, ಬೃಹತ್ ಬೆಂಗಳೂರು ನಗರ ಪಾಲಿಕೆಯ 192 ವಾರ್ಡಲ್ಲೇ ಇವರು GBAನ ಮತ್ತೆ ಮಾಡ್ಕೊಂಡಿದ್ದಾರೆ. GBAಯ ವ್ಯಾಪ್ತಿ ಗ್ರಾಮಾಂತರ ಮಟ್ಟಕ್ಕೂ ಕೂಡ ಈಗ ಹೋಗಿದೆ. ಅಲ್ಲಿ ಕೂಡ GBA ಪ್ರಾಧಿಕಾರ ಇದೆ, GBA ಬೋರ್ಡ್ ಹಾಕಿದ್ದಾರೆ. ಆದರೆ ಚುನಾವಣೆ ಮಾಡಲಿಕ್ಕೆ ಯಾಕೆ ಇವರಿಗೆ ವಿಶ್ವಾಸ ಇಲ್ಲ? ಚುನಾವಣೆಯ ರಿಪೋರ್ಟ್ಗಳು ಏನು ಹೇಳ್ತಾ ಇದೆ? ಜನರ ಮನಸ್ಸಿನಲ್ಲಿ ಯಾಕೆ, ಜನಕ್ಕೆ ಏನೇ ಇರ್ಬೋದು, ಯಾವ ಸರ್ಕಾರ ಬರುತ್ತೆ ಬಿಡುತ್ತೆ ಆನಂತರ ಕೆಲಸ ಕಾರ್ಯಗಳಾಗಬೇಕಲ್ಲ, ಸ್ಥಳೀಯ ಮಟ್ಟದ ಚುನಾವಣೆಗಳಾಗಬೇಕಲ್ಲ, ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕಲ್ಲ. MLAನೇ ಎಲ್ಲದಕ್ಕೂ ಹೋಗಬೇಕಾಗಿದೆ. ಈಗ MLA ಇರುವಂಥ ಆ ಕ್ಷೇತ್ರದಲ್ಲಿ ದೊಡ್ಡ ಕ್ಷೇತ್ರ ಆಗಿರುತ್ತೆ. ಒಂದು ಕೆಲವು ಕ್ಷೇತ್ರಗಳು ಮಾದೇವಪುರ, ಬೆಂಗಳೂರು ದಕ್ಷಿಣ ಮತ್ತು ರಾಜರಾಜೇಶ್ವರಿ ನಗರ, ಇಂಥ ಕ್ಷೇತ್ರಗಳು ದೊಡ್ಡ 6-7 ಲಕ್ಷ ವೋಟರ್ಸ್ ಇರುವಂಥದ್ದು ಕ್ಷೇತ್ರಗಳಿದೆ. ಅಂಥ ಕಡೆ ಒಬ್ಬ MLAನೇ ಕೆಲಸ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸ್ಥಳೀಯ ಮಟ್ಟದಲ್ಲಿ ಇರುವಂಥ ಕಾರ್ಪೊರೇಟರ್ಗಳು ಚುನಾಯಿತರಾದರೆ ಆ ಒಂದು ಕೆಲಸ ಕಾರ್ಯಗಳಾಗುತ್ತೆ. ಇವತ್ತು ನೋಡಿ ಬೆಂಗಳೂರಿನಲ್ಲಿ, ಒಂದು ನಿಮಿಷ, ಬೆಂಗಳೂರಿನಲ್ಲಿ ರಸ್ತೆಗಳೇ ಸರಿ ಇಲ್ಲ, ರಸ್ತೆಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಅಭಾವ ಆಗ್ತಾ ಇದೆ ಈ ಬೇಸಿಗೆಯಲ್ಲಿ. ಮತ್ತು ಮರಗಳು ಸಣ್ಣ ಮಳೆ ಬಂದರೆ ಮರಗಳು ಬೀಳ್ತಾ ಇದೆ, ಆ ರಸ್ತೆಗಳಲ್ಲಿ ನಿಂತಿರ್ತಕ್ಕಂಥ ವಾಹನಗಳ ಮೇಲೆ ಬೀಳ್ತಾ ಇದೆ, ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ವಾಹನಗಳ ಮೇಲೆ ಬಿದ್ದು ಅನೇಕ ಸಾರ್ವಜನಿಕರ ಹತ್ಯೆ ಆಗಿದೆ, ಹಾನಿ ಅಂತ ಗಾಯಾಳುಗಳಾಗಿದ್ದಾರೆ. ಇದೆಲ್ಲ ಇದ್ರು ಇವರಿಗೆ ನಿಜವಾಗ್ಲೂ ಈ ಎಲೆಕ್ಷನ್ ಆದ್ರೆ ಖಂಡಿತವಾಗ್ಲೂ ಬಿಜೆಪಿ ಬಂದೇ ಬರುತ್ತೆ. ಯಾಕೆ ಅಂದ್ರೆ ಇವ್ರ ದುಡಾಡಳಿತ ಅಷ್ಟಿದೆ. ಬಾಲಕೃಷ್ಣ ಯಾದವ್ ಅವರೇ, ಒಂದೇ ವಿಚಾರ, ನಂದು ಒಂದೇ ಪ್ರಶ್ನೆ, ಖಡಕ್ ಪ್ರಶ್ನೆ ಏನು ಅಂತಂದ್ರೆ, GBA ಎಲೆಕ್ಷನ್ ಮಾಡ್ತೀರಾ ಇಲ್ಲ? ಖಂಡಿತವಾಗೂ ನಾವು GBA ಎಲೆಕ್ಷನ್ ಮಾಡ್ತೀವಿ. ಸೊ GBA ನಾವು ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ಎಲ್ರಿಗೂ ತಿಳಿದಿರುವಂತೆ ಇವತ್ತು ಬೆಂಗಳೂರು ಭಾಳ ವೇಗವಾಗಿ ಇಡೀ ಪ್ರಪಂಚದಲ್ಲೇ ಬೆಳೀತಿರ್ತಕ್ಕಂಥ ನಗರ. ಇಲ್ಲಿ ಸುಮಾರು 1 ಕೋಟಿ ಚಿಲ್ಲರ ಒಂದು ಜನಸಂಖ್ಯೆ ಕೂಡ ಇದೆ. ಸೊ ಇಲ್ಲಿನ ಸಮಸ್ಯೆಗಳು ದಿನಕ್ಕೂ ಕೂಡ ಹೊಸ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತವೆ. ಸೊ ವಿಭಿನ್ನ ಭಾಳಷ್ಟು ಇಲಾಖೆಗಳು ಕೂಡ ಇರ್ತದೆ. ಸೊ 1 ಕೋಟಿ ಯಾವಾಗ ಈ ಬೆಂಗಳೂರಿನ ಜನಸಂಖ್ಯೆ ದಾಟ್ತು, ಸೊ ಸಹಜವಾಗಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರಲ್ಲೂ ಕೂಡ ಭಾಳಷ್ಟು ಸಮಸ್ಯೆಗಳಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಕಾಗಕ್ಕೂಬಕ್ಕನ ಕತೆ ಬೇಡ. ಇಷ್ಟು ದಿನ ಆಯ್ತು ಕೋರ್ಟ್ ಹೇಳಿ ಎಲೆಕ್ಷನ್ ಮಾಡಿ ಅಂತ ಹೇಳಿ, ಇಷ್ಟು ದಿನ ಏನು ಮಾಡ್ತಾ ಇದ್ರಿ? ಅಲ್ಲ, ಅದನ್ನೇ ನಾನು ಹೇಳಲಿಕ್ಕೆ ಹೊರಟಿರೋದು. ನಾವು ಯಾವಾಗ GBA ಆ್ಯಕ್ಟನ್ನು ಮಾಡಿದ್ವಿ, ಫಸ್ಟ್ ಆರಂಭದಲ್ಲಿ ತಾವು ಇನ್ನೊಂದು ಪಾಯಿಂಟನ್ನು ಕೂಡ ಬೇರೆ ಇವ್ರಿಗೆ ಕೇಳಬೇಕು. ಯಾಕಂತೇಳಿದ್ರೆ 2015ರಲ್ಲಿ ಚುನಾವಣೆ ಆಗುತ್ತೆ, ಅದಾದ ನಂತರ 2020ರಲ್ಲಿ ಚುನಾವಣೆ ಮಾಡಬೇಕಾಗಿತ್ತು. ಸೊ ಯಾವ ಕಾರಣಕ್ಕೋಸ್ಕರ ಇಂದಿನ ಬಿಜೆಪಿ ಸರ್ಕಾರ ಚುನಾವಣೆ ಮಾಡಲಿಲ್ಲ ಅನ್ನೋದನ್ನ ಅವ್ರನ್ನೇ ಚುನಾವಣೆ ಮಾಡಲಿಲ್ಲ, ಬಿಜೆಪಿ ಸರ್ಕಾರ ಏನೂ ಮಾಡಲಿಲ್ಲ ಅಂತಾನೆ ಅನ್ಕೊಳ್ಳೋಣ. ಸೊ ಇವಾಗ ನಿಮ್ ಸರ್ಕಾರ ಬಂದಿದೆಯಲ್ಲ, ಬೇಗ ಮಾಡಿ ಮುಗಿಸ್ಬೇಕಾಗಿತ್ತಲ್ಲ. ಮೂರು ವರ್ಷ ಆಯ್ತಲ್ವಾ ನೀವು ಬಂದು ಅಧಿಕಾರಕ್ಕೆ ಬಂದು, 3 ವರ್ಷ ಆಯ್ತಲ್ವಾ? ಸೊ ಅವಾಗಾದ್ರೂ ಆಗ್ಬಹುದಿತ್ತಲ್ವಾ? ಆಗ್ಲಿಲ್ಲ ನೋಡಿ. ವೈ ಈಗ ಒಳಜಗಳಗಳು ಕಾಣಿಸ್ತಾ ಇದ್ದಾವೆ. ಇಲ್ಲಿ ನಾನು ಒಂದಿಷ್ಟು ಓದ್ದೆ ವಿಚಾರಗಳನ್ನ. ಏನು ಅಂತಂದ್ರೆ, 5 ಪಾಲಿಕೆಗಳಲ್ಲಿ ಕೇವಲ 1 ಮಾತ್ರ ಕೈ ಗೆಲ್ಲುವಂತಹ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕಾಗಿ GBA ಎಲೆಕ್ಷನ್ ಲೇಟ್ ಆಗ್ತಿದೆ ಅಂತ ಹೇಳಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಇದು ಒಪ್ಪುಗೊಳ್ತೀರಿ? ಇಲ್ಲ, ಖಂಡಿತವಾಗೂ ಇಲ್ಲ. ನೋಡಿ, ಕಳೆದ 2 ಚುನಾವಣೆಗಳು ರಾಜ್ಯದಲ್ಲಿ ಉಪಚುನಾವಣೆ ನಡೀತು. ಆವಾಗಲೂ ಕೂಡ ನಮ್ಮ ಪಕ್ಷ ಗೆಲ್ಲಲ್ಲ ಅಂತಲೇ ನಮ್ಮ ವಿರೋಧ ಪಕ್ಷಗಳು ಹೇಳ್ತಾ ಇದ್ರು. ಆದರೆ ಆಗಿದ್ದೇನು, 2 ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಾಧಿಸಿದ್ವಿ. ಸೊ ಅದೇ ರೀತಿಯಲ್ಲೂ ಕೂಡ ಏನು GBA ಇಲ್ಲ, ಮಾತಾಡ್ಲಿ ಬಿಡಿ ಸರ್. ಅಲ್ಲೇ ಕೂತಿದ್ರು ಬಾಗಲಕೋಟೆಯಲ್ಲಿ ಒಬ್ಬ CM ಈ ರಾಜ್ಯದ ಅಧಿಕಾರ ನಡೆಸಬೇಕಾದವರು ಒಂದು ಉಪಚುನಾವಣೆಗೆ
ಬಾಗಲಕೋಟೆಯಲ್ಲಿ ಹೋಗಿ ಎಲ್ಲಾ ಮಂತ್ರಿ ಮಂಡಲನ್ನ ಕರ್ಕೊಂಡು ಹೋಗಿ ಸರ್, 10 ದಿನಗಳ ಕಾಲ ಅಲ್ಲೇ ಠಿಕಾಣಿ ಹೊಡಿದ್ರಲ್ಲ. ಮುಗ್ದಿದ್ದು ಸರ್, ಈಗ ಅವರು ಮೇಡಮ್ ಅವರೇ ಬಾಗಲಕೋಟೆಯಲ್ಲಿ ಇದ್ರು ಅಂತ ಹೇಳ್ತಾರಲ್ಲ, ಇವತ್ತು ಬರೀ ಬಾಗಲಕೋಟೆಯಲ್ಲಿ ಅಷ್ಟೇ ಇರಲಿಲ್ಲ ಮುಖ್ಯಮಂತ್ರಿಗಳು, ದಾವಣಗೆರೆಯಲ್ಲೂ ಕೂಡ ಇದ್ದರು. ಒಂದು ಈ ಡೆಮೋಕ್ರಸಿ ಸಿಸ್ಟಮಲ್ಲಿ ಮುಖ್ಯಮಂತ್ರಿಗಳು ಇರಬೇಕಾಗುತ್ತೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿಂತಾಗ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬೇಕಾಗತ್ತೆ. ಇದಕ್ಕೊಂದು ಉದಾಹರಣೆ ತಮಗೆ ಹಿಂದಿನ ನೆನಪು ಮಾಡ್ತೀನಿ. BJP JDSನ ಮಿತ್ರರಿಗೆ ಸಿದ್ದರಾಮಯ್ಯನವರು ಅವರ JDSಗೆ ರಾಜೀನಾಮೆ ಕೊಟ್ಟ ನಂತರ ಉಪಚುನಾವಣೆ ನಡೀತಲ್ಲ, ಅವತ್ತು ಮುಖ್ಯಮಂತ್ರಿಗಳು ಮೈಸೂರಿನಲ್ಲೇ ಹೋಗಿ ವಾಸ್ತವ್ಯ ಹೂಡಿದ್ರು ಸಂಪೂರ್ಣವಾಗಿ 10-15 ದಿನ. ಹಾಗಾದರೆ ಮತ್ತು ಒಬ್ಬ ಮುಖ್ಯಮಂತ್ರಿಗಳು ಅಲ್ಲೇ ಯಾಕೆ ಹೋಗಿ ಅಷ್ಟು ದಿನ ವಾಸ್ತವ್ಯ ಹೂಡಿದ್ರು? ನೋಡಿ, ನಾನು ಅದನ್ನು ಅವ್ರು ತಪ್ಪು ಅಂತ ಹೇಳಲ್ಲ. ಡೆಮೋಕ್ರಸಿ ಸಿಸ್ಟಮಲ್ಲಿ ನಾವು ಅವ್ರು ವಾಸ್ತವ್ಯ ಹೂಡೋದು, ಪಕ್ಷದ ಪರವಾಗಿ ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು, ರಾಷ್ಟ್ರೀಯ ನಾಯಕರು ಕೂಡ ಸಣ್ಣ ಚುನಾವಣೆಗೆ ಸಪೋರ್ಟ್ ಮಾಡಬೇಕು. ಈಗ ನೋಡಿ, ನಾನು ಇವತ್ತು ಪಕ್ಷಾತೀತವಾಗಿ ಹೇಳ್ತೀನಿ, JDSನಲ್ಲಿ ಸನ್ಮಾನ್ಯ HD ದೇವೇಗೌಡರು ಇದ್ದಾರೆ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಸಣ್ಣ ಗ್ರಾಮ ಪಂಚಾಯತಿ ಚುನಾವಣೆಗೂ ಕೂಡ ಅವರು ಸೀರಿಯಸ್ ತಗೊಂತಾರೆ. ಹಂಗಂದ್ರೆ ನಾವು ದೇವೇಗೌಡರನ್ನ ನಾವು ಅವರಿಗೆ ಇದು ಅವ್ರ ತಪ್ಪು ಅಂತ ಹೇಳಲಿಕ್ಕಾಗುತ್ತಾ? ಅದು ಡೆಮೋಕ್ರಸಿ. ಅಥವಾ ಇನ್ಯಾರೋ DK ಶಿವಕುಮಾರ್ ಅವರು ಕೂತ್ಕೊಂಡ್ರೋ ಅದೆಲ್ಲ ಮುಖ್ಯ ಆಗೋದಿಲ್ಲ. ಮುಖ್ಯ ಆಗೋದೇನು, ಗೆದ್ರೋ ಸೋತ್ರೋ. ನೋಡಿ, ಕಾಂಗ್ರೆಸ್ ಗೆತ್ತೋ ಸೋಲ್ತೋ ಅದೇ ಮುಖ್ಯ ಆಗುತ್ತೆ. ಖಂಡಿತವಾಗ್ಲೂ ನಾವು ದಾವಣಗೆರೆಯನ್ನು ಸೋತಿದ್ದೀವಿ, ಬಾಗಲಕೋಟೆಯನ್ನು ಸೋತಿದ್ದೀವಿ, ನಾನು ಒಪ್ಕೊಳ್ತೇನೆ, ಇಲ್ಲ ಅಂತ ಜನಾದೇಶವನ್ನ ನಾವು ಒಪ್ಕೊಳ್ತೀವಿ ಒಂದು. ಆದ್ರೆ ಇವತ್ತು ಕಾಂಗ್ರೆಸ್ಗೆ ಯಾವ ಸ್ಥಿತಿ ಬಂದಿದೆ, ಅಲ್ಲಿನ ಇವರ ಸ್ವತಃ ನಾಯಕರೇ ಮಂತ್ರಿಗಳೇ ಹೋದ್ರೆ ಆ ಜನ ಗೆರವಾಗ್ತಾರೆ. ದಾವಣಗೆರೆಯಲ್ಲಿ ಬರಬೇಡಿ ಅಂತ ಹೇಳ್ತಾರೆ. ಒಬ್ಬ ಸಮುದಾಯದ ನಾಯಕನಿಗೆ ನೀವು ಯಾವುದೇ ಕಾರಣಕ್ಕೂ ಬರಬಾರ್ದು, ನಮ್ಮ ಸಮುದಾಯಕ್ಕೆ ನೀವು ಟಿಕೆಟ್ ಕೊಡಿಸ್ಲಿಲ್ಲ ಅಂದಮೇಲೆ ನೀವು ಇಲ್ಲಿ ಬರಕ್ ಅರ್ಹರಲ್ಲ ಅಂತ ಹೇಳ್ತಾರೆ. ಅವರ ಅಂತರನ್ನು ಕೂಡ ಒಂದ್ ನಿಮಿಷ ಅಂತರ ನೋಡಿ. ನೀವು ಇವತ್ತು ಸಾಮ್ನೂರು ಶಿವಶಂಕರನವರು 7 ಬಾರಿ 8 ಬಾರಿ ಗೆದ್ದಿದ್ದಂಥವ್ರು, ಮಂತ್ರಿ ಆಗಿದ್ದಂಥವ್ರು ತಿನ್ಕಾಡ್ಬೇಕಾಯ್ತು ಗೆಲುವಿಗೆ. ಇಡೀ ಮಂತ್ರಿಮಂಡಲ ಮುಖ್ಯಮಂತ್ರಿ ಎಲ್ಲ ಕೂತಿದ್ರು ಕೂಡ 6,000 7,000 ಕೆಲವೊಂದು ಸಮುದಾಯದ ಓಟ್ಗಳು ಬೂತ್ಗಳು ಓಪನ್ ಆದಾಗ ಅವರು ಲೀಡ್ ಬಂದಿದ್ದು. ಅದಕ್ಕಿಂತ ಮೊದಲು ಬರೀ ಹಿನ್ನಡೆಲೇ ಇದ್ರು. 6,000 ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ. ಅದು 20,000 30,000 ಇರ್ಬೇಕಾಯ್ತು. ಏನ್ ಬಾಗಲಕೋಟೆ ರಿಸಲ್ಟ್ ಬಂತಲ್ಲ, ಮುಖ್ಯಮಂತ್ರಿಗಳು ಏನೇನ್ ಹಂಚಿದ್ರಲ್ಲ ಅದರಿಂದ ಅದು 20,000ಕ್ಕೆ ಬಂತಲ್ಲ. ದಾವಣಗೆರೆಯಲ್ಲಿ ಯಾಕೆ ತಗೊಳಕ್ಕಾಗ್ಲಿಲ್ಲ ಇವರು? ಇದ್ರ ಬಗ್ಗೆ ಮಾತನಾಡೋಣ. ಈಗ ನಮ್ಮ ಕಾರ್ಯಕ್ರಮಕ್ಕೆ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಅವರು ಜಾಯ್ನ್ ಆಗ್ತಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. GBA ಎಲೆಕ್ಷನ್ ಸಾಡೆ ಕಾಟ. GBA ಎಲೆಕ್ಷನ್ಗಳು ಆಗ್ತಾ ಇಲ್ಲ. ಎಷ್ಟೋ ವರ್ಷ ಆದ್ರೂ ಕೂಡ ಇನ್ನೂ GBA ಎಲೆಕ್ಷನ್ ಭಾಗ್ಯ ಬಂದಿಲ್ಲ. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೆ. ಅಲ್ಲಿ 5 ಪಾಲಿಕೆಗಳಲ್ಲಿ ಕೇವಲ 1 ಪಾಲಿಕೆಯಲ್ಲಿ ಮಾತ್ರ ಕೈ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವ್ರನ್ನ ಹೊಣೆ ಮಾಡಬಹುದು ಎನ್ನುವಂತಹ ಉದ್ದೇಶದಿಂದ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ಬಣದವರು ಸಾಕಷ್ಟು ಜನ ಬೇಗ GBA ಎಲೆಕ್ಷನ್ ಆಗಲಿ ಅಂತ ಕೂತ್ಕೊಂಡ್ರೆ DK ಶಿವಕುಮಾರ್ ಅವ್ರನ್ನ ಬಣ ಇಲ್ಲ ಬೇಡ ಅಂತ ಮುಂದಾಗ್ತಿದೆ ಎನ್ನುವಂತಹ ವಿಚಾರ, ಊಹಾಪೋಹಗಳು ಸೃಷ್ಟಿಯಾಗಿದ್ದಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ತಾವು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ದೀರಿ. ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ದೀರಿ. ಯಾವೊಂದು ಕಾರ್ಪೊರೇಷನ್ 98 ವಾರ್ಡ್ಗಳಿತ್ತು, ಅಲ್ಲಿಂದ BBMP ಆಗಿ 198 ಆಯಿತು. BBMP 198 ವಾರ್ಡ್ಗಳಿರುವಂಥ ಸಂದರ್ಭದಲ್ಲೇ 100 ಹಳ್ಳಿಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಿ ಮತ್ತು ಇದನ್ನು ಡೆವಲಪ್ ಮಾಡಬೇಕು ಅನ್ನೋವಂಥ ಸಂದರ್ಭದಲ್ಲೇ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಆಡಿದ ನಂತರ ಇಲ್ಲ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥ ಏನೊಂದು ಚರ್ಚೆ ನಡೆದು ಯಾವೊಂದು ಆಡಳಿತ ಸರ್ಕಾರ ಇದೆ 369 ವಾರ್ಡ್ಗಳನ್ನ ಮರುವಿಂಗಡಣೆ ಮಾಡಿ ಮತ್ತು 5 ಪಾಲಿಕೆಗಳು ಮಾಡಿ, ಆ 5 ಪಾಲಿಕೆಗಳು ಮಾಡಿದ ನಂತರ ಅವರೇ ಹೇಳಿದ್ರು ಅನೇಕ ಸಂದರ್ಭಗಳಲ್ಲಿ ಪಾಲಿಕೆಗಳನ್ನ ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅನೇಕ ಒಂದು ಆಕ್ಷೇಪಣೆಗಳನ್ನು ಕೊಟ್ಟಿದ್ವಿ. 18,000ದಿಂದ 20,000ದಿಂದ 30,000, 30ರಿಂದ 40, 40ರಿಂದ 48,000 ತನಕ ಕೂಡ ಅವೈಜ್ಞಾನಿಕವಾದಂಥ ಒಂದು ಮರುವಿಂಗಡಣೆ ಆಗಿದೆ ಅಂತಕ್ಕಂಥದ್ದು ಹೇಳಿದ್ವಿ. ಮತ್ತು ತಾರತಮ್ಯ ಹೇಗಿದೆ ಅಂತಂದರೆ ನೋಡಿ, ಬೆಂಗಳೂರು ಕನ್ನಡಿಗರ ಆಸ್ತಿ, ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಡು. ಇಲ್ಲಿ ಅನೇಕ ಭಾಷಿಗರು ಬೆಂಗಳೂರಿಗೆ ಬಂದು ಸೇರಿಕೊಂಡ ನಂತರ ಕೆಲವು ಭಾಗಗಳಲ್ಲಿ ಉದಾಹರಣೆಗೆ ನಿಮಗೆ KR ಪುರಂ ಕಡೆ ಹೋದರೆ ತೆಲುಗವರಿದ್ದಾರೆ, ಶಿವಾಜಿನಗರ ಬಂದರೆ ಮುಸ್ಲಿಮ್ಸ್ ಇದ್ದಾರೆ, ಆ ಕಡೆ ನೀವು ಇನ್ನು ಮುಂದಕ್ಕೆ ಹೋದರೆ ಕ್ರಿಶ್ಚಿಯನ್ಸ್ ಇದ್ದಾರೆ, ಒಂದು ಭಾಗ ಈ ಕಡೆ ಇರ್ತಕ್ಕಂಥ ಕನ್ನಡಿಗರು. ಇವತ್ತು ನೀವು ಮಾಡಿರ್ತಕ್ಕಂಥ ಅವೈಜ್ಞಾನಿಕವಾದಂಥ ಒಂದು ವಿಂಗಡಣೆಯಿಂದ
ಸ್ಥಳೀಯವಾಗಿ ನಮ್ಮ ಕನ್ನಡತನವನ್ನು ಎಲ್ಲಾದರೂ ಕಳ್ಕೊತೀವ ಅಂತಕ್ಕಂಥ ಭಯ ಆಗ್ತಾ ಇದೆ. ಕಾರಣ ಇಷ್ಟೇ, ಇವ್ರು ಮಾಡಿರ್ತಕ್ಕಂಥ ಮರವಿಂಗಣ್ಣೆ ಹೇಳ್ತಿದ್ರೆ ತಾವೇನೋ 1ರಲ್ಲಿ ಗೆಲ್ತೀವಿ 4ರಲ್ಲಿ ಸೋಲ್ತೀವಿ ಅಂತ. ನಾವೆಲ್ಲ ಮರವಿಂಗಣ್ಣ ಮಾಡಿರ್ತಕ್ಕಂಥದ್ದು ನೀವು ಅನೇಕ ಆಕ್ಷೇಪಣೆಗಳನ್ನು ಕೊಟ್ಟಿದ್ವಿ. ನೀವೇನು ಮಾಡಿಕೊಂಡ್ರೆ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ನೀವು ತಮಿಳಿಗರನ್ನೊಂದು ಕಡೆ, ಕ್ರಿಶ್ಚಿಯನ್ಸ್ ಒಂದು ಕಡೆ, ತೆಲುಗುರನ್ನೊಂದು ಕಡೆ, ಮತ್ತು ಈ ಕಡೆ ಕನ್ನಡಿಗರನ್ನೊಂದು ಕಡೆ ಮಾಡಿಕೊಂಡ್ರಿ. ಒಂದು. ಎರಡನೇದು GBA ಗೆಲ್ಲಬೇಕು ಅಂತಂದರೆ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳು ಏಷ್ಯಾದಲ್ಲಿ ಅಧಿಕವಾಗಿ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಒದಗಿಸ್ತಾ ಇಲ್ಲ. ಒದಗಿಸುವಲ್ಲಿ ಸ್ವಲ್ಪ ಇದೆ. ಒಂದ್ ನಿಮಿಷ, ಒಂದ್ ಲೈನ್ ಇದೆ. ಏಷ್ಯಾದಲ್ಲಿ ಅತಿ ಶೀಘ್ರವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಬೆಂಗಳೂರು ಒಂದು. ದಿನನಿತ್ಯ 25,000 ಜನ ಹೊಸದಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕುಡಿಯೋ ನೀರಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಅಥವಾ ಕಸ ಎತ್ತೋದ ಬೆಂಗಳೂರು ಕೊಳತು ನಾಡ್ತಾ ಇದೆ. ವಾಸನೆ ಯಾವ ದಾರಿ ಯಾವ ರೋಡ್ ಹೋದ್ರು ತಮ್ಮ ಪಕ್ಕದಲ್ಲಿ ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ವಿಚಾರ ಅಂತಂದ್ರೆ, ಯಾವ ಮೂಲಭೂತ ಸೌಕರ್ಯಗಳು ಅರ್ಧ ಗಂಟೆ ಮಳೆ ಬಂದ್ರೆ ಬೆಂಗಳೂರು ಮುಳುಗೋಗುತ್ತೆ. ಇಂಥ ಪರಿಸ್ಥಿತಿ ಇರುವಾಗ ನೀವು ಚುನಾವಣೆಗಳನ್ನ ನಿಮ್ಮಷ್ಟಿಗೆ ನೀವೇ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಟ್ಟಿದ್ರೆ ಜನ ಓಟ್ ಹಾಕೋರು. ನೀವು ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಟ್ಟಿಲ್ಲ, ಇವತ್ತು ಓಟ್ ಹಾಕೋದು ನೀವು ಒದ್ದಾಡ್ತಾ ಇದ್ರೆ. ನಾಗೇಂದ್ರ ಬಾಬು ಅವ್ರ ಪ್ರಶ್ನೆ ಇಷ್ಟೇ, ಏನು ಅಂತಂದ್ರೆ ಮೂಲಭೂತ ಸೌಕರ್ಯಗಳನ್ನ ಸರಿಯಾಗಿ ಒದಗಿಸ್ಕೊಡದೆ ಬೆಂಗಳೂರಲ್ಲಿ ಮಳೆ ಬಂತು ಅಂದ್ರೆ ಫುಲ್ ಬೆಂಗಳೂರು ಮುಳುಗುವಷ್ಟು ಬಂದು ಆದ್ಮೇಲೂ ಕೂಡ ಈಗ ಚುನಾವಣೆ ಮಾಡ್ತಾ ಕೂತ್ಕೊಂಡಿಲ್ಲ ಅಂತಂದ್ರೆ ಹೇಗಾಗತ್ತೆ ಅಂತ ಕೇಳ್ತಿದ್ದಾರೆ ಅವರು. ನೋಡಿ, ಆರಂಭದಲ್ಲಿ ಈಗ ಚುನಾವಣೆ ಬಗ್ಗೆ ಫಸ್ಟ್ ಚರ್ಚೆ ಮಾಡೋಣ. ನಾನು ಹೇಳಿದೆ 2020ರಲ್ಲೇ ಮುಗೀತು. ಸೊ ಮೊದಲನೇದಾಗಿ BJP JDSನವರು ಅವತ್ತೇ ಯಾಕೆ ಚುನಾವಣೆ ಮಾಡಲಿಲ್ಲ ಅನ್ನೋದು ಅವ್ರನ್ನೇ ಉತ್ತರ ಕೊಡಬೇಕು.